ಹೊರಗಿನ ಚೆಕ್ ಬಿಡ್ರಲಿ. ಹಾ ಓ ದೊರೆ ನಿಲ್ಸ. ತಾಲೂಕು ಯರನಾಳ ಗ್ರಾಮದ ಹೋರಿ ಅಣ್ಣ ಎತ್ತಿದ ನಂದಿ ಅಂತ 7 ಹಬ್ಬ ಮಾಡ್ಯಾವಣ. 7 ಹಬ್ಬ ಮಾಡೇವಿ. ಸಾಲು ಹಬ್ಬದ ಸರ್ದಾರ ಅಂತ ಹೆಸರು ಕೊಡ್ದಾವಣ. ಈಗ ಟ್ರೆಂಡಿಂಗ್ ಸ್ಟಾರ್ ನಂದಿ ಅಂತಾನೆ ಹೆಸರಾಗೈತಿ. ಈಗ ಹೋರಿ ಹಬ್ಬ ಉಳಿಬೇಕಣ್ಣ, ರೈತರು ಬೆಳಿಬೇಕಣ್ಣ. ರೈತರ ಕ್ರೀಡೆ ಅಂದ್ರೆ ಇದೆ ಅಣ್ಣ. ರೈತರ ಕ್ರೀಡೆ ಉಳಿಸ್ಬೇಕು ಅಷ್ಟೇ. ನಾವು 120 ಕಿಲೋಮೀಟರ್ ಬಂದವೆ. ಇವೆಲ್ಲ ಹೋರಿ ಫ್ಯಾನ, ಹುಡುಗಿಯರ್ ಫ್ಯಾನ. ನಂದಿ ಗೊತ್ತು, ದೊಡ್ಡ ಮನೆ ವಿನಯ್ ರಾಜ್ಕುಮಾರ್ ಅಣ್ಣನಿಗೂ ಗೊತ್ತು. ನಮಸ್ಕಾರ, ನಾನು ನಿಮ್ಮ ಹೋರಿ ಹಬ್ಬದ ಅಭಿಮಾನಿ ಆದಂತ ಆರಾಧ್ಯ. ಇವಾಗ ನನ್ನ ಮುಂದೆ ನಿಂತಿರುವಂತ ಹೋರಿ ಪವರ್ ಸ್ಟಾರ್ ಅಪ್ಪು ಹೆಸರಿನಲ್ಲಿ ಬರುವಂತ ಕರ್ನಾಟಕ ರತ್ನ ಅಂತ ಹೇಳ್ಬಿಟ್ಟು, ಇದು ಕರ್ನಾಟಕ ರತ್ನ ಅಂದ್ರೆ ನಮ್ಮ ಕರ್ನಾಟಕ ತಾಯಿಯ ಭುವನೇಶ್ವರಿಯ ಕೆಂಪು ಮತ್ತೆ ಹಳದಿ ಬಣ್ಣದಿಂದ ಬಾವುಟ ಹತ್ಬಿಟ್ಟು ತನ್ನದೇ ಆದ ಪಿಪಿ ಹೊತ್ಬಿಟ್ಟು ತನ್ನದೇ ಅಖಾಡದಲ್ಲಿ ಒಂದ ಹೋರಿ ಹಬ್ಬನ ಮಾಡ್ತಾ ಇರೋ ಹೋರಿ. ಇದು ಸರದಾರನಾಗಿ ಪ್ರತಿಯೊಂದು ಅಖಾಡದಲ್ಲೂ ಎಷ್ಟು ಬಂಪರ್ ಹೊಡೆದೈತಂತ ನಮಗ್ ಗೊತ್ತಿಲ್ಲ. ಇವಾಗ ಕಾರಣಾಂತರಗಳಿಂದ ನಮ್ಮ ಪರಸು ಅಣ್ಣ ಅಂತ ಒಬ್ರಿದ್ದಾರೆ ಕೆಲವರ ಕೊಪ್ಪದಲ್ಲಿ, ಅವ್ರು ತಗೊಂಡಿದ್ದಾರೆ. ಅವರು ಕೂಡ ಚೆನ್ನಾಗ್ ಮೇಯಿಸಿದ್ದಾರೆ ಹೋರಿನ. ದಸರಾ ನೋಡ್ಬೇಕಂದ್ರ ಮೈಸೂರಿಗೆ ಹೋಗ್ಬೇಕು ತಮ್ಮ, ದಸರಾ ನೋಡ್ಬೇಕಂದ್ರ ಮೈಸೂರಿಗೆ ಹೋಗ್ಬೇಕು. ಕರ್ನಾಟಕ ರಾಜ್ಯೋತ್ಸವ ನೋಡ್ಬೇಕಂದ್ರ ಬೆಳಗಾಂಕ್ ಹೋಗ್ಬೇಕು. ಅದೇ ರೀತಿಯಾಗಿ ದಾವಣಗೆರೆಗೆ ಹೋಗ್ಬೇಕಂದ್ರ ದುರ್ಗಮ್ಮನ್ ಜಾತ್ರೆ ನೋಡ್ಬೇಕಂದ್ರ ದಾವಣಗೆರೆಗೆ ಹೋಗ್ಬೇಕು. ಆ ಕಾಡದಲ್ಲಿ ತನ್ನದೇ ಆದ ಗತ್ತು ಕದರಿನಲ್ಲಿ ತಾಯಿ ಭುವನೇಶ್ವರಿ ಕನ್ನಡದಂತಹ ಪಿಪಿ ಹೊತ್ಬಿಟ್ಟು ಕೆಂಪು ಹಳದಿ ಧ್ವಜದವನ್ನ ಹೊತ್ಬಿಟ್ಟು ಅಖಾಡದಲ್ಲಿ ಸಂಚಲನ ಮುಗಿಸ್ಬಿಟ್ಟು ಕರ್ನಾಟಕದ ರತ್ನ ಆಗಿ ಹಬ್ಬ ಮಾಡ್ಬಿಟ್ಟು ಕಾಣದ ದೇವರಿಗೆ ಚಿನ್ನ ಕೊಡೋ ಮುನ್ನ ಚಿನ್ನ ಕಣ್ಣಿಗೆ ಕಾಣುವಂತ ದೇವರಾದ ನನ್ನ ಕರ್ನಾಟಕ ರತ್ನ ಅಖಾಡದಲ್ಲಿ ಪಿಪಿ ಹೊತ್ತು ಆಟ ಆಡೋದೆ ಚಿನ್ನ. ಅವನೇ ನನ್ನ ಕರ್ನಾಟಕ ರತ್ನ.